ಈ ಪ್ರಶ್ನೆಗಳಿಗೆ 8 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನ ಪಟ್ಟಿ ಮಾಡಿ. ಓಕೆ, ಫಸ್ಟ್ ರಚನೆಯನ್ನ ನೋಡೋಣ ಮಕ್ಕಳೇ. ಸಾಮಾನ್ಯ ಸಭೆಯು ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನ ಒಳಗೊಂಡಂತಹ ಒಂದು ಅಂಗ ಸಂಸ್ಥೆಯಾಗಿದೆ. ಇಲ್ಲಿ ಪ್ರತಿಯೊಂದು ರಾಷ್ಟ್ರವು 5 ಸದಸ್ಯರನ್ನ ಕಳುಹಿಸಿಕೊಡುತ್ತದೆ. ಆದರೆ ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದು ಮತದ ಹಕ್ಕು ಮಾತ್ರ ಇರುತ್ತದೆ. ಈ ಸಾಮಾನ್ಯ ಸಭೆ ತನ್ನ ಅಧಿವೇಶನದಲ್ಲಿಯೇ ಪ್ರಥಮ ಅಧಿವೇಶನದಲ್ಲಿ 1 ವರ್ಷದ ಅವಧಿಗೆ ಓರ್ವ ಅಧ್ಯಕ್ಷನನ್ನ ಆರಿಸುತ್ತೆ. ಅದೇ ರೀತಿ 17 ಉಪಾಧ್ಯಕ್ಷರನ್ನು ಹಾಗೂ 7 ಸ್ಥಾಯಿ ಸಮಿತಿಗೆ 7 ಮಂದಿ ಅಧ್ಯಕ್ಷರನ್ನು ಕೂಡ ಇಲ್ಲಿ ಆರಿಸಲಾಗುತ್ತದೆ. ಇದರ ಕಾರ್ಯಗಳು ಬಂದ್ಬಿಟ್ಟು ಸಾಮಾನ್ಯ ಸಭೆಯ ಕಾರ್ಯಗಳು ಯಾವುವೆಂದರೆ ಈ ಸಭೆಯ ಅಧಿವೇಶನ ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭಗೊಂಡು ಡಿಸೆಂಬರ್ ಭಾಗದವರೆಗೆ ಜರುಗುತ್ತದೆ. ಎಲ್ಲ ಹೆಚ್ಚಿನ ಪ್ರಮುಖ ನಿರ್ಧಾರಗಳಿಗೆ 2/3 ಹಾಜರಾದ ಸದಸ್ಯರ ಅನುಮೋದನೆ ಇದಕ್ಕೆ ಅವಶ್ಯಕ. ಇದು ವಾರ್ಷಿಕ ಆಯವ್ಯಯಕ್ಕೆ ಒಪ್ಪಿಗೆ, ಬಜೆಟ್ ಅದಕ್ಕೆ ಒಪ್ಪಿಗೆ ನೀಡುತ್ತದೆ. ಅದೇ ರೀತಿ ಭದ್ರತಾ ಮಂಡಳಿಯ ಕಾಯಂ ಅಲ್ಲದ 10 ಸದಸ್ಯರನ್ನ ಆಯ್ಕೆ ಮಾಡುವುದು ಕೂಡ ಸಾಮಾನ್ಯ ಸಭೆಯ ಒಂದು ಕೆಲಸ.